ಹಲೋ ನನ್ನ ಕುಟುಂಬದವರೇ, ಫಸ್ಟಿಗೆ ನಾನಿಲ್ಲಿ 3 kg ಟೊಮೆಟೊ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸುವಂಥ ರೆಸಿಪಿ ನೀವು ಇಡ್ಲಿ, ದೋಸೆ, ರೈಸ್ ಯಾವುದಕ್ಕೂ ಕೂಡ ಚಟ್ನಿ ರೀತಿ ಯೂಸ್ ಮಾಡ್ಬೋದು. ಹಾಗೂ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಬೇಕಿದ್ರೆ ಫ್ರಿಜ್ಜಲ್ಲಿ ನೀವು ಇಟ್ಟರೆ 1 ತಿಂಗಳವರೆಗೂ ಏನು ಕೂಡ ಆಗಲ್ಲ, ನೀವು ಯೂಸ್ ಮಾಡ್ತಾನೆ ಇರ್ಬೋದು. ಹಾಗೂ ಅರ್ಜೆಂಟಲ್ಲಿ ನಿಮಗೆ ಟೊಮೆಟೊ ಸಾರು ಅಥವಾ ಗೊಜ್ಜು ಏನಾದರೂ ಮಾಡಲಿಕ್ಕಿದ್ರೆ ಇದನ್ನು ತೆಗೆದು ನೀವು ಯೂಸ್ ಮಾಡ್ಬೋದು. ಇಲ್ಲಿ 100 ಗ್ರಾಮಷ್ಟು ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಫುಲ್ ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಸಾಸಿವೆ ಎಣ್ಣೆ, ತೆಂಗಿನ ಎಣ್ಣೆ ಅಥವಾ ಬೇರೆ ಯಾವುದು ಕೂಡ ಕುಕ್ಕಿಂಗ್ ಆಯಿಲ್ ನೀವಿಲ್ಲಿ ಯೂಸ್ ಮಾಡ್ಬೋದು. ಕರೆಕ್ಟಾಗಿ 1 ಕಪ್ಪಷ್ಟು ಹಾಕಿದ್ದೀನಿ. 2 ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಹೊಡೆದ ಮೇಲೆ ಇದಕ್ಕೆ ನನ್ನ ಮುಷ್ಟಿಯಲ್ಲಿ 2 ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡೋಣ. ಆಮೇಲೆ ಕಟ್ ಮಾಡಿದ ಟೊಮೆಟೊವನ್ನು ಹಾಕೋಣ. ಇನ್ನೊಂದು ಸೈಡ್ ಮಸಾಲೆ ರೆಡಿ ಮಾಡೋಣ. ಇಲ್ಲಿ 1/4 ಕಪ್ಪಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಕಾಳು ಮೆಣಸು, ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿ. ಇದು ಫ್ರೈ ಆಗ್ತಾ ಬರುವಾಗ ಇದಕ್ಕೆ 1 ಚಮಚದಷ್ಟು ಮೆಂತ್ಯವನ್ನು ಕೂಡ ನಾವು ಆ್ಯಡ್ ಮಾಡೋಣ. ಇವಿಷ್ಟವನ್ನು ರೋಸ್ಟ್ ಮಾಡಿ ನಾವು ಹುಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಸೈಡಲ್ಲಿ ಟೊಮೆಟೊ ಇಟ್ಟಿದ್ದೆ. ಇದಕ್ಕೆ ಇವಾಗ ಉಪ್ಪು ಹಾಗೂ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ನೀವು ಹುಳಿ ಟೊಮೆಟೊ ತಗೊಳ್ಳೋದಾದರೆ ಹುಳಿಯನ್ನು ಹಾಕಬೇಕಂತ ಇಲ್ಲ. ಇಲ್ಲಿ ಮುಚ್ಚಿಡೋಣ. ಇನ್ನೊಂದು ಸೈಡಲ್ಲಿ ಇವಾಗ ಮೆಣಸು ಹಾಗೂ ಉಳಿದ ಬೆಳ್ಳುಳ್ಳಿ ಇತ್ತು ನೋಡಿ, ಅದನ್ನು ಗ್ರೈಂಡ್ ಮಾಡಿ ಇಲ್ಲಿ ಇವಾಗ ಚೆನ್ನಾಗಿ ಕುದೀತಾ ಉಂಟು. ನೀರೆಲ್ಲ ಬಿಟ್ಟಿದೆ. ಈ ಟೈಮಲ್ಲಿ ನಾನು ಗ್ರೈಂಡ್ ಮಾಡಿದ ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೂ ಫುಲ್ ಇದು ಚೆನ್ನಾಗಿ ಎಣ್ಣೆ ಮೇಲೆ ಬಿಡೋ ತನಕ, ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ, ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗೋ ತನಕ ಹೀಗೇ ಇದನ್ನು ಕುದಿಸ್ತೀನಿ. ನೋಡಿ, ಮಧ್ಯ ಮಧ್ಯದಲ್ಲಿ ನೀವು ಈ ರೀತಿ ತಿರುಗಿಸ್ತಾನೆ ಇದ್ದರೆ ಸಾಕು, ತಳತಾಗಬಾರ್ದಲ್ವ. ಹಾಗಾಗಿ ಎರಡು ತುಂಡಷ್ಟು ಬೆಲ್ಲವನ್ನು ಕೂಡ ಆ್ಯಡ್ ಮಾಡೋಣ. ಇದು ಚೆನ್ನಾಗಿ ಕುದೀತಾ ಇವಾಗ 3/4 ಪಾತ್ರೆ ಅಷ್ಟು ಆಗಿದೆ. ಈ ಟೈಮಲ್ಲಿ ನಾವು ರೆಡಿ ಮಾಡಿದ ಹುಡಿಯನ್ನು ಇದಕ್ಕೆ ಆ್ಯಡ್ ಇನ್ನೂ ಕೂಡ ಇದು ಡ್ರೈ ಆಗಲಿಕ್ಕೆ ಉಂಟು. ನೀರೆಲ್ಲ ಕಂಪ್ಲೀಟಾಗಿ ಕರಗಲಿಕ್ಕೆ ಉಂಟು. ಹಾಗೂ ಟೊಮೆಟೊ ಕೂಡ ಸಾಫ್ಟ್ ಆಗಲಿಕ್ಕೆ ಉಂಟು. ವಾವ್! ಇವಾಗ ನೋಡಿ ಯಾವ ರೀತಿ ಆಯಿಲೆಲ್ಲ ಮೇಲೆ ಬಿಟ್ಟಿದೆ ನೋಡಿ. ಇನ್ನೂ ಕೂಡ ಸ್ವಲ್ಪ ಹೊತ್ತು ನೀವು ಬೇಕಿದ್ದರೆ ಇಡ್ಬೋದು, ಅಥವಾ ಇಷ್ಟರಲ್ಲೇ ನೀವು ಇದನ್ನು ಕ್ಲೋಸ್ ಮಾಡ್ಬೋದು. ಇದು ಪರ್ಫೆಕ್ಟ್ ಆಗಿದೆ ನೋಡಿ, ಈ ರೀತಿ ಬರಬೇಕು. ಇವಾಗ ಇದನ್ನು ಕೆಳಗಡೆ ಇಡೋಣ. ರೆಡಿಯಾಗಿದೆ. ಚಟ್ನಿ ರೀತಿ ನೀವು ಯಾವುದಕ್ಕೂ ಕೂಡ ಇದನ್ನು ಯೂಸ್ ಮಾಡಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಖಂಡಿತ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಮನೆಯಲ್ಲಿ ಏನು ಇಲ್ಲದಿದ್ದರೂ 1 ಚಮಚ ಇದನ್ನು ತಗೊಂಡು ತಟ್ಟೆ ಪೂರ್ತಿ ಅನ್ನ ಖಾಲಿ ಮಾಡ್ತಾರೆ. ರೊಟ್ಟಿಯೊಂದಿಗೆ ಕೂಡ ಸೂಪರ್ ಆಗುತ್ತೆ ಇದು. ಜಸ್ಟ್ ಒಮ್ಮೆ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.